ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೆ ನನ್ನ ಬೈಕ್ ಎತ್ಕೊಂಡು ನಮ್ಮ ಅಳಿಯಂಗೆ ತಾಳಿ ತಗೊಂಬ ಅಂತ ಅಂದ್ರು. ಅದಕ್ಕೆ ನಾನು ನಮ್ಮ ಹುಡುಗ ಬೈಕ್ ಎತ್ಕೊಂಡು ಸೀದಾ ಕೂಡ್ಲಿಗೆರೆ ಕಡೆಗೆ ಹೊರಟ್ವಿ. ಕೂಡ್ಲಿಗೆರೆ ದೇವಸ್ಥಾನಕ್ಕೆ ಬಂದು ದೇವ್ರ ಕೈ ಮುಖಂಡು ಸೀದಾ ಒಳಗೆ ಹೋಗಿ ಅಲ್ಲಿ ಸ್ವಾಮಿಯವ್ರು ಕೂತಿರ್ತಾರೆ, ಅವ್ರ ಹತ್ರ ಹೋಗಿ ತಾಳಿ ಕೇಳಿದ್ವಿ. ಅದು ಕೊಟ್ಟು ಏನು ಕಟ್ಟೋದು ಅಂತ ಎಲ್ಲ ಹೇಳಿ ಕೊಟ್ಟರು. ಅದೊಂದು ಛತ್ರಿಗಳ ಇಟ್ಕೊಂಡು ಊರೇ ಹೋಗೋ ತನಕ ಇವನ್ ಸ್ವಲ್ಪನೂ ಮಾತಾಡ್ಲಂಗೆ ಹೋಗ್ಬೇಕು. ಮನೆಗೆ ಹೋಗಿ ಹೊಸ್ಲು ಮುಂದೆ ಅವನಿಗೆ ಕಟ್ಟಿ ಆಗೋ ತನಕನೂ ಒಂದು ಸ್ವಲ್ಪನೂ ಮಾತಾಡಂಗಿಲ್ಲ ಅಂತ ಹೇಳಿ ಕಳಿಸಿದ್ರು. ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಮಳೆ ಅಂದರೆ ಮಳೆ ಹೊಡೆಕತ್ತಿತ್ತು, ಸೈಡಲ್ಲಿ ನಿಂತ್ಕೊಂಡ್ವಿ. ಅಲ್ಲಿಂದ ಮುಂದೆ ದಾಸಕಲ್ಲಳ್ಳಿ ಹತ್ರ ಹೋಗ್ತಿ, ಒಂದು ಹನಿನೂ ಮಳೆನೇ ಇಲ್ಲ ಗುರು. ಆಮೇಲೆ ಸ್ವಾಮಿಯವರು ಹೇಳಿದಂಗೆ ಹೊಸ ಹತ್ರ ಕಟ್ಸಿ ಅಮ್ಮ ಮಗು ಇಬ್ಬರು ಕುಂದರ್ಸಿ ಪೂಜೆ ಎಲ್ಲ ಮಾಡಿ ಹಣ್ಣು ಕಾಯೆಲ್ಲ ನಿವಾಳಿಸ್ಬಿಡ್ದು ನಮ್ಮ ಮಳಿಯನ್ ಕೋಲಿಗೆ ಕಟ್ತೆ ಎಲ್ಲ ಅವ್ರು ಹೇಳ್ದಂಗೆ. ಇಲ್ಲೊಬ್ಬ ಪೈಲ್ವಾನ ಇದ್ದಾನೆ, ಯಾರು ಕುಸ್ತಿ ಆಡೋದಿದ್ರೆ ಕಮೆಂಟ್ ಮಾಡ್ರಿ. ಯಾರು ಹೊಸಬ್ರು ಏನು ಭಾಳ ಪಂಟ್ರಾಬಿಟ್ಟವ್ರಲ್ಲ ಇವ್ರು? ಯಾರು ಇವರು? ಏನು ಆಟ ಗೀಟ ಎಲ್ಲ ಆಡ್ತಾವ್ರೆ? ಏನು ಗತಿ ಇವರು? ಏನು ಕತೆ ಇವ್ರದ್ದು? ನಮ್ಮ ಪೈಲ್ವಾನ್ ಬಂದ, ನಮ್ಮ ಪೈಲ್ವಾನ್ ಬಂದ. ನಮ್ಮ ತಮ್ಮರ ಮನೆ ಹತ್ರ ಬಂದ್ರೆ ನಮ್ಮ ದೊಡ್ಡಮ್ಮ ನಮ್ಮ ತಮ್ಮಗೆ ದೃಷ್ಟಿ ತೆಗಿತಾ ಇತ್ತು. ತಾಯಿ ಕಣ್ಣು, ನರಿ ಕಣ್ಣು, ಪೀಡ ಕಣ್ಣು, ಪಿಶಾಚಿ ಕಣ್ಣು, ಪಾಪಿ ಕಣ್ಣು, ಪರದೇಶಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲಾರು ಕಣ್ಣು. ಡಿಪ್ರೆಷನ್ ನೋಡು ಮಾಮ್, ಈ ಅವತಾರದಲ್ಲಿ ಏರಿಯಾ ರೌಂಡ್ ಹಾಕಿದ್ರೆ ಮರ್ಯಾದೆನೆ ಬೇರೆ. ಕಾಲಿಗೆ ಶೂಟ್ ಆಗಿದ್ರು ಹೆಂಗ್ ಓಡಾಡ್ತಾನೆ ನೋಡು ಅಂತಾರೆ. ಒಂಥರ ಹವಾ ಮೇಂಟೈನ್. ನಾನ್ ಮಾಡಿರೋ ಕೇಸ್ ಪಬ್ಲಿಕ್ ಆದ್ರೆ ನನ್ನ ಹೆಸರು ಕೇಳಿದ್ರೆ ಓಡೈತೆ.